ಹಲೋ. ಏನ್ ಬೇಕಿತ್ತು? ಕಲ್ಯಾಣಿ ಅನ್ನೋ ಹುಡುಗಿ ಬಾಡಿ ಫೋಟೋ ಬೇಕಿತ್ತು. ಹೋಗಿ ಹೋಗಿ, ಈ ಟೈಮಲ್ಲಿ ಯಾರು ಬರಬಾರ್ದು. ಹೋಗಿ, ನಮ್ಮ ಸಾಹೇಬ್ರು ಬಂದ್ರೆ ನನಗೆ ಬೈತಾರೆ. ತುಂಬಾ ಮುಖ್ಯವಾಗಿರೋದು ಸರ್. ಹೋಗಮ್ಮ ಹೋಗು, ನಮ್ಮ ಸಾಹೇಬ್ರು ಬಂದ್ರೆ ನನ್ನ ಕೆಲಸ ಹೋಗುತ್ತೆ. ಹೋಗಮ್ಮ ಹೋಗು. ಪ್ಲೀಸ್ ಹೋಗೋಗ್ಬಿಡಿ. ಒಬ್ಬರೇ ಹೋಗ್ಬೇಕು. ಸರಿ ಕಾವೇರಿ, ನಾನು ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು. ಬೇಡ ವಕೀಲ್ ಸಾಹೇಬ್ರೆ, ನಾನೇ ಹೋಗ್ತೀನಿ, ನೀವಿಲ್ಲೇ ಇರಿ. ಬೇಡ ಕಾವೇರಿ, ನಾನೇ ಹೋಗ್ತೀನಿ. ವಕೀಲ್ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಸರಿ ಕಾವೇರಿ. ಏನೋ ಒಂದು ಮಾಡಿ ಇವಳನ್ನ ತಡಿಬೇಕು, ಆದ್ರೆ ಏನ್ ಮಾಡೋದು? ಮಯೂರಿ ಅಮ್ಮ ಯಾಕೆ ಬಂದಿದ್ದಾಳೆ? ಅಂದ್ರೆ ಇದಕ್ಕೋಳಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಹಾಗಾದ್ರೆ ಅದು ನಿಜವಾದ ಕಲ್ಯಾಣಿ ಅಲ್ಲ. ಈ ವಿಷಯ ನಾನು ಎಲ್ರಿಗೂ ಸಾಬೀತು ಮಾಡಬೇಕು. ಮಯೂರಿ ಅಮ್ಮವ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಬಂದಿರೋ ಕೆಲಸ ನೋಡಬೇಕು.
ಸರ್, ಈ ಫೋಟೋಲಿರೋ ಹುಡುಗಿ ಡೀಟೇಲ್ಸ್ ಬೇಕಿತ್ತು. ಇದೇನಮ್ಮ? ವಕೀಲ್ ಸಾಹೇಬ್ರೆ, ಈ ಹುಡುಗಿ ಡೀಟೇಲ್ಸ್ ಗೊತ್ತಾದ್ರೆ ಬೇರೆ ಏನಾದ್ರೂ ಆಧಾರ ಸಿಗ್ಬೋದು. ಬನ್ನಿ ಹೋಗೋಣ. ಸರಿ ಕಾವೇರಿ. ಹೊರಡೋಣವಾ ಪೃಥ್ವಿ? ಎಲ್ಲಿಗೆ ಅಂಕಲ್? ಎಲ್ಲಿಗೆ ಅಂದ್ರೆ ಏನು ಪೃಥ್ವಿ? ಕಲ್ಯಾಣಿ ಬಾಡಿ ತಗೊಂಬರೋದಕ್ಕೋಸ್ಕರ ಹೋಗ್ಬೇಕಲ್ವಾ? ಒಂದು ನಿಮಿಷ ಅಂಕಲ್. ಏನು ಮತ್ತೆ ಏನು ನಾನ್ಸೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ? ಒಂದು ನಿಮಿಷ ಅಂತ ಹೇಳ್ತಾ ಇದ್ದೀನಲ್ಲ ಆಂಟಿ. ಒಂದು ನಿಮಿಷನೂ ಸಮಾಧಾನವಾಗಿಲ್ಲ ಅಂದ್ರೆ ಹೇಗೆ? ಒಂದ್ ನಿಮಿಷ ಅಂತಿದ್ಯಲ್ಲ ಪೃಥ್ವಿ, ಅದೇನ್ ವಿಷಯನೋ ಹೇಳು. ಸರಿ, ಒಂದು ನಿಮಿಷ ವೆಯ್ಟ್ ಮಾಡಿ ಎಲ್ರು. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ಅಲ್ಲಿ ಸತ್ತಿರೋ ಹುಡುಗಿ ಈ ಹುಡುಗಿನೇ. ಅಮ್ಮೋರೆ, ಕಲ್ಯಾಣಿ ಸತ್ತು ಹೋಗಿಲ್ಲ. ಏನ್ ಹೇಳ್ತಿದ್ಯಾ ಕಾವೇರಿ? ಈ ಸತ್ತಿರೋ ಹುಡುಗಿಯ ಹೆತ್ತೋರು ಇವರು. ಶಿವ, ಕಲ್ಯಾಣಿ ಸತ್ತೋಗ್ಲಿಲ್ವಾ? ನಮ್ ಕಲ್ಯಾಣಿ ಬದುಕೆ ಇದ್ದಾಳೆ ಕಣಪ್ಪ. ಅವರಮ್ಮ ಮತ್ತೆ ತಾತ. ಹೌದು ಅಮ್ಮವ್ರೆ, ಆ ಹುಡುಗಿ ಹೇಳಿದ್ದೆಲ್ಲ ನಿಜಾನೇ. ಸ್ವಲ್ಪ ದಿನದ ಹಿಂದೆ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದೆ. ಆ ಸಮಯದಲ್ಲಿ ನನ್ನ ಮಗಳು ರೋಡ್ ಆಕ್ಸಿಡೆಂಟಲ್ಲಿ ಸತ್ತೋದ್ಲು. ನಮ್ಮ ಹತ್ರ ಫೋನ್ ಇಲ್ದೇ ಇರೋದ್ರಿಂದ ನಮ್ಮ ಹುಡುಗಿನೇ ನಿಮ್ಮ ಹುಡುಗಿ ಅನ್ಕೊಂಡು ನಿಮ್ಗೆ ಒಪ್ಸೋದಕ್ಕೆ ತೀರ್ಮಾನ ಮಾಡಿದ್ರು. ಕಾವೇರಿ, ಆ ಹುಡುಗಿ ನಿಮ್ ಮಗಳು ಅಂತ ಹೇಳಿದಾಗಿಂದ ನಮ್ಮ ಮನೆ ಮಗು ಎಲ್ಲೋ ಒಂದ್ ಕಡೆ ಸಂತೋಷವಾಗಿದ್ದಾಳೆ ಅನ್ನೋ ನಂಬಿಕೆ ಬಂತು. ನಿಮ್ಮ ಸಹಾಯನ ನಾವ್ ಯಾವತ್ತೂ ಮರೆಯಲ್ಲ. ಮಯೂರಿ, ಅಜ್ಜಿ, ಇವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಕೊಟ್ಟು ಕಳ್ಸು. ಬೇಗ ಹೋಗು. ಸರಿ ಅಜ್ಜಿ. ಶಿವ, ಕಂದ. ಅಮ್ಮ ಅಮ್ಮ, ನನ್ನ ಕಲ್ಯಾಣಿ ಬದುಕೇ ಇದ್ದಾಳೆ. ಶಿವ, ಕಂದ. ನನ್ನ ಕಲ್ಯಾಣಿ ಬದುಕೇ ಇದ್ದಾಳೆ. ಹೌದಪ್ಪ, ಹೌದು. ಕಾವೇರಿ. ಅಮ್ಮ, ಕಾವೇರಿ. ಅಜ್ಜಿ ತಗೊಳ್ಳಿ. ಕೊಡು. ತಗೊಳ್ಳಿ, ತಗೊಮ್ಮ. ಬನ್ನಿ.
ಅಮ್ಮ ಕಾವೇರಿ, ಅಮ್ಮ ಕಾವೇರಿ ಹೇಳ್ತಾನೆ ಇದ್ಲು ಕಲ್ಯಾಣಿ ಬದುಕಿದ್ದಾಳೆ ಅಂತ, ಆದ್ರೆ ಯಾರು ನಂಬ್ತಾನೆ ಇರ್ಲಿಲ್ಲ. ಈಗ್ಲೂ ಕೂಡ ಕಾವೇರಿನೇ ಗೆದ್ದಿದ್ದು, ನಮ್ಮನ್ನ ಕಾಪಾಡಿದ್ದು. ಕಾವೇರಿ, ನಮ್ಮನ್ನ ಕ್ಷಮಿಸು ತಾಯಿ. ಅಮ್ಮೋರೆ, ನೀವಿರೋ ಪರಿಸ್ಥಿತಿಯಲ್ಲಿ ಯಾರೇ ಆದ್ರೂ ನಿಮ್ಮ ಹಾಗೆ ಯೋಚನೆ ಮಾಡ್ತಿದ್ರು. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಹ? ನೋಡಿದ್ರ ವೈದಿಕ ಆಂಟಿ, ಅನಾವಶ್ಯಕವಾಗಿ ಅನುಮಾನ ಪಟ್ರಿ. ಆದರೂ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದ್ಲೇ ಹೊರತು ನಿಮಗೆ ತಿರುಗಿಸಿ ಒಂದು ಮಾತು ಕೂಡ ಹೇಳಲಿಲ್ಲ. ಯಾರತ್ರಾದ್ರೂ ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಇವ್ರು ಯಾವಾಗ್ಲೂ ಹಿಂಗೆ. ವೆಲ್ ಸೆಟ್ ಆದಿತ್ಯ. ಹ್ಯಾಟ್ಸ್ ಆಫ್ ಯು ಕಾವೇರಿ. ಇದೆಲ್ಲ ನಿನ್ನ ಧೈರ್ಯ ಸಾಹಸದಿಂದನೇ ಆಗಿದ್ದು. ಹೌದು, ಆ ಹುಡುಗಿ ಕಲ್ಯಾಣಿ ಅಲ್ಲ ಅಂತ ನಿನ್ಗೆ ಗೊತ್ತಾಯ್ತು ಕಾವೇರಿ? ಈ ಹುಡುಗಿ ಕಲ್ಯಾಣಿ ಅಲ್ಲ ಅನ್ನೋ ವಿಷಯನ ಪಕ್ಕಕ್ಕಿಡೋಣ ವೈದಿಕಮ್ಮವ್ರೆ. ಈ ಹುಡುಗಿನೇ ಕಲ್ಯಾಣಿ ಅಂತ ನಿರೂಪಿಸೋಕೆ ಯಾರು ಕುತಂತ್ರ ಮಾಡಿದ್ರು ಅಂತ ಯೋಚನೆ ಮಾಡೋಣ. ಹೌದು ರಾಜಮಾತೆ, ಒಂದು ಡೆಡ್ ಬಾಡಿ DNA ಟೆಸ್ಟ್ ಮಾಡಿಸಿದ್ರು ಮ್ಯಾಚ್ ಆಗೋ ಹಾಗೆ ಮಾಡಿದ್ದಾರೆ ಅಂದರೆ ಈ ವಂಶಕ್ಕೆ ಅವ್ರು ಏನು ಮಾಡ್ತಾರೋ ಅಂತ ನನಗೆ ಊಹಿಸ್ಕೊಳಕ್ಕೂ ಆಗ್ತಿಲ್ಲ ರಾಜಮಾತೆ. ಅದು ಅಲ್ಲದೆ ಅಂಥ ಅವಶ್ಯಕತೆ ಯಾರಿಗಿದೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ನಮ್ಮ ಮೇಲೆ ಹಗೆ ಸಾಧಿಸಿ ದ್ವೇಷ ತೀರಿಸ್ಕೋಬೇಕು ಅನ್ನೋಷ್ಟು ಕೋಪ ಯಾರಿಗಿರ್ಬೋದು ಪೃಥ್ವಿ? ನನ್ನ ಮಗ ಶಿವದೇವನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ಶಿವದೇವನ್ನ ಕಾಪಾಡಬೇಕು ಅಂತಿರೋ ಕಾವೇರಿನ ಸಾಯಿಸ್ಬೇಕು ಅಂತಿದ್ದಾರೆ. ನನ್ನ ಮೊಮ್ಮಗಳು ಕಲ್ಯಾಣಿನ ಸಾಯಿಸ್ಬೇಕು ಅಂತಿದ್ದಾರೆ. ಯಾರಾಗಿರ್ಬೋದು? ಯಾರವರು? ಹೌದು ದೊಡ್ಡಮ್ಮ, ಯಾವಾಗ ನೋಡಿದ್ರು ನಮಗೆ ತೊಂದರೆ ಮಾಡ್ತಾನೇ ಇದ್ದಾರೆ. ಅಷ್ಟಕ್ಕೂ ಅವ್ರು ಯಾರು, ಯಾವ ಕಡೆಯವರು, ಅವ್ರಿಗೂ ನಮಗೂ ಏನು ಸಂಬಂಧ? ಇದನ್ನೆಲ್ಲ ತಿಳ್ಕೋಬೇಕು. ಶತ್ರುಗಳನ್ನ ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು. ಹೌದು ಅಜ್ಜಿ, ನಾವ್ ಈ ತರ ಸುಮ್ಮನೆ ಇದ್ರೆ ಅವ್ರು ಈ ತರ ಏನಾದ್ರೂ ಮಾಡ್ತಾನೆ ಇರ್ತಾರೆ. ಇವ್ರನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದ್ರ ಹಿಂದೆ ಇವರೇ ಇದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೂ ನನ್ನ ಸಾಕ್ಷಿ ಇಲ್ಲದೆ ಅನುಮಾನ ಪಡಲ್ಲ. ಪೂರ್ತಿ ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕು. ಈ ಕುತಂತ್ರದ ಹಿಂದೆ ಇವರೇ ಇದ್ದಾರೆ ಅಂತ ನನ್ಗೆ ಅನುಮಾನ ಬಂದಿದೆ ಅಂತ ಮತ್ತೆ ನನ್ನ ಸಾಯಿಸಕ್ ಪ್ರಯತ್ನ ಪಡ್ಬೋದು. ಮಯೂರಿ ಅಗ್ನಿದೇವ್ ಅಂಕಲ್ ಹೇಳಿದ್ದು ಸರಿನೇ ರಾಜಮಾತೆ. ಇಷ್ಟು ದಿನ ನಾವು ಕಲ್ಯಾಣಿನ ಹುಡುಕ್ತಾ ನಮಗೆ ಎದುರಾಗ್ತಾ ಇದ್ದ ಅಪಾಯಗಳನ್ನ ನೋಡಿಕೊಂಡು ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ. ಇನ್ಮೇಲೆ ಈ ಕುತಂತ್ರದ ಹಿಂದೆ ಇರೋ ದುಷ್ಟಶಕ್ತಿಗಳಿಂದ ನಾವು ತುಂಬಾನೇ ಹುಷಾರಾಗಿರ್ಬೇಕು. ಹೌದು, ಮಾಡೋಣ. ಕಾವೇರಿ, ನೀನು ನಮ್ಮ ಕಲ್ಯಾಣಿ ಜೀವಂತವಾಗಿದ್ದಾಳೆ ಅಂತ ತೋರಿಸ್ಕೊಟ್ಟೆ. ಸಾಕು ತಾಯಿ. ಆದ್ರೆ ಇನ್ನು ನಿನ್ ಜೀವನ ಹಾಳಾಗ್ಬಾರ್ದು. ನಿನ್ನ ಬಲಿ ಕೊಡಕ್ ನಮಗಿಷ್ಟ ಇಲ್ಲಮ್ಮ.
ಶ್ರವಂತಿ ಕೊಟ್ಟಿರೋ ಮಾತಿನ ಪ್ರಕಾರ ನಾವು ಮದುವೆ ಮಾಡ್ಬೇಕು. ನೀನ್ ಅನ್ಕೊಂಡಿರೋದು ಖಂಡಿತ ನೆರವೇರುತ್ತೆ. ಅದಕ್ಕೆ ನಾವು ಮಾತು ಕೊಟ್ಟಿರೋ ಪ್ರಕಾರ ಈ ಮದುವೆ ನಡೆದ್ರೆ ಸಾಕು. ನಿನ್ನ ಜೀವನ ಸುಖವಾಗಿರ್ಲಮ್ಮ. ಇನ್ನು ಮುಂದಕ್ಕೆ ಏನು ಯೋಚನೆ ಮಾಡ್ದೆ ಮೊದಲು ನಿನ್ನ ಮದುವೆನ ಮಾಡಿ ಮುಗಿಸ್ತೀನಿ. ನಾನು ಎಷ್ಟೇ ಹೇಳಿದ್ರು ಇವ್ರ ಮದ್ವೆ ನಿಲ್ಸೋ ಥರ ಇಲ್ಲ. ನಾನು ಬೇಡ ಅಂದ್ರು ಇವ್ರು ನಿಲ್ಸೋ ಥರ ಇಲ್ಲ. ಏನು ಯೋಚಿಸ್ತಾ ಇದೆಯಾ ಕಾವೇರಿ? ಏನಿಲ್ಲ ವಕೀಲ್ ಸಾಹೇಬ್ರೆ. ಅಮ್ಮವ್ರೆ, ನೀವ್ ಹೇಳ್ದಾಗೆ ಮಾಡೋಣ. ಥ್ಯಾಂಕ್ ಯು ಕಾವೇರಿ, ಥ್ಯಾಂಕ್ ಯು ಸೋ ಮಚ್. ಯಾಕೆ ಮಮ್ಮಿ ಈ ತರ ಎಲ್ಲ ಆಗ್ತಾ ಇದೆ? ನಾನು ಏನೇ ಪ್ಲಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗ್ತಾ ಇದೆ. ಆ ಡೆಡ್ ಬಾಡಿ ಕುಟುಂಬದವ್ರನ್ನ ಕಾವೇರಿ ಹೇಗ್ ಕಂಡಿಡಿದ್ಲು ಮಮ್ಮಿ? ಅವಳಿಗಿವಾಗ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ. ಅವಳ ಟೈಮ್ ಚೆನ್ನಾಗಿರುವಾಗ ನಾವ್ ಏನೇ ಪ್ಲಾನ್ ಮಾಡಿದ್ರು ನಮ್ಗೆ ಹೀಗೆ ಉಲ್ಟಾ ಹೊಡಿಯತ್ತೆ. ಅವಳ ಟೈಮ್ ಎಷ್ಟೇ ಚೆನ್ನಾಗಿದ್ರು ಅದು 15 ದಿನಕ್ಕಿಂತ ಜಾಸ್ತಿ ಇರಲ್ಲ. ಈ 15 ದಿನಗಳು ನಾವೇನು ಪ್ಲಾನ್ ಮಾಡ್ದೇನೆ ಇರೋಣ. ನಾವ್ ಹಾಕ್ತಾ ಇರೋ ಪ್ಲಾನ್ ಇಂದ ನಾವೇ ಸಿಕ್ಕಾಕೊಳ್ಳೋ ಥರ ಆಗ್ತಾ ಇದೆ. ಹೌದು ವೈದಿಕ, ಈ ಡೆಡ್ ಬಾಡಿ ಪ್ಲಾನ್ ಇಂದ ಕಾವೇರಿಗೆ ನಿನ್ ಮೇಲೆ ಅನುಮಾನ ಬಂದಿರೋ ತರ ಇದೆ. ಅಷ್ಟೇ ಅಲ್ಲ ಅಗ್ನಿದೇವ್, ಅವತ್ತು ಕಾವೇರಿ ಮತ್ತೆ ಭಾವನವ್ರ ಮೇಲೆ ಅಟ್ಯಾಕ್ ಮಾಡಿಸಿರೋದು ಕೂಡ ನಾನೇ ಅಂತ ಅವಳಿಗೆ ಅನುಮಾನ ಬಂದಿದೆ. ಫೋನ್ ನಂಬರ್ಸ್ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದಾಳೆ. ಈ ಎಲ್ಲ ಅನುಮಾನಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಕಾವೇರಿಗೆ ಮದುವೆ ಆಗೋವರೆಗೂ ನಾವು ತುಂಬಾ ಹುಷಾರಾಗಿರ್ಬೇಕು. ಮಯೂರಿ, ಕಾವೇರಿ, ಪೃಥ್ವಿ ಇಬ್ರು ಸೇರ್ಕೊಂಡು ಕಲ್ಯಾಣಿನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀನ್ ಕೂಡ ಅವ್ರ ಜೊತೆನೇ ಇರು. ಕಲ್ಯಾಣಿನ ಹುಡುಕ್ತಾ ಇದೆಯಾ ಅನ್ನೋ ಥರನೇ ಇರು. ಆಗ ಅವ್ರು ಏನ್ ಮಾಡ್ಬೇಕು ಅಂತಿದ್ದಾರೆ ಅನ್ನೋದು ನಿಂಗೆ ಗೊತ್ತಾಗತ್ತೆ. ಅದನ್ನೆಲ್ಲ ನಾವ್ ಹಾಳು ಮಾಡಿದ್ರೆ ಸಾಕು. ಹಾಗೆ ಮಾಡ್ತೀನಿ ಮಮ್ಮಿ. ಬಿ ಕೇರ್ಫುಲ್ ಬೇಬಿ. ಓಕೆ ಡ್ಯಾಡಿ. ಬಾ ನಡಿ. ಕಾವೇರಿನೇ ಕಲ್ಯಾಣಿ ಅಂತ ಅನ್ನಿಸ್ತಾ ಇದೆ. ಆದ್ರೆ ಆ ಊರಲ್ಲಿ ಎಲ್ಲರ ಕೈಯಲ್ಲೂ ರಾಜಮುದ್ರೆ ನೋಡಿದ್ಮೇಲೆ ಅವಳು ಕಲ್ಯಾಣಿ ಅಲ್ಲ ಅನ್ನಿಸ್ತಾ ಇದೆ. ಆದ್ರೆ ಕಾವೇರಿನಲ್ಲಿ ಈ ರಾಜ ಮನೆತನಕ್ಕೆ ಸೇರಿದ ಎಲ್ಲ ಗುಣಗಳು ಇದೆ. ರಾಜ ವಂಶಕ್ಕಿರ್ಬೇಕಾದ ಗರ್ವ ಇದೆ. ಯಾರಾದ್ರೂ ಕಷ್ಟದಲ್ಲಿದ್ರೆ ಕರ್ಕೋಗ್ತಾಳೆ. ಒಂದು ಗುಡಿಸ್ಲಲ್ಲಿದ್ದ ಹೆಣ್ಣಿಗೆ ಇಷ್ಟು ಒಳ್ಳೆ ಗುಣಗಳಿರ್ತಾವ? ಯಾವಾಗ್ಲೂ ಇಷ್ಟೊಂದು ಕನ್ಫ್ಯೂಸ್ ಆಗೇ ಇರ್ಲಿಲ್ಲ. ಈ ಕಾವೇರಿಯಿಂದ ಇಷ್ಟೊಂದು ಕನ್ಫ್ಯೂಷನ್. ಈ DNA ಟೆಸ್ಟ್ ಕಾವೇರಿಗೆ ಯಾಕೆ ಮಾಡಿಸ್ಬಾರ್ದು? ಕಾವೇರಿಗೆ DNA ಟೆಸ್ಟ್ ಮಾಡಿಸಿದ್ರೆ ಕಾವೇರಿನೇ ಕಲ್ಯಾಣಿ ಅನ್ನೋ ವಿಷಯ ಗೊತ್ತಾಗೋಗುತ್ತೆ. ಕಾವೇರಿನ ಕಾವೇರಿಯಾಗಿಟ್ರೇನೆ ಒಳ್ಳೇದು. ಅವಳು ಕಲ್ಯಾಣಿ ಅಂತ ಗೊತ್ತಾದ್ರೆ ಪ್ರತಿದಿನ ಟೆನ್ಷನ್ ಆಗೇ ಇರುತ್ತೆ. ಆ ರಿಪೋರ್ಟ್ಸ್ನ ಯಾರಾದ್ರೂ ನೋಡಿದ್ರೆ ನನ್ನ ಕತೆ ಮುಗಿಯುತ್ತೆ. ಹಾಗೆ ನಡೆಯೋದಕ್ಕೆ ನಾನು ಬಿಡಲ್ಲ. ಸದ್ಯಕ್ಕೆ ನನ್ನ ಕೆಲಸ ಪೃಥ್ವಿ ಮತ್ತೆ ಕಾವೇರಿ ಮಾಡೋ ಪ್ಲಾನ್ನ ಸ್ಪಾಯ್ಲ್ ಮಾಡೋದು ಅಷ್ಟೇ. ಕಾವೇರಿ, ಹಾಯ್ ಡ್ಯಾಡ್. ಹಾಯ್. ಡ್ಯಾಡಿ ಬಂದ್ರು. ಡ್ಯಾಡಿ, ಹಾಯ್ ಅಂಕಲ್. ಹೌ ಆರ್ ಯು ಡ್ಯಾಡ್? Hi Aditya, I'm good. Where is your Udbe? ಶಿ ಇಸ್ ಕಮಿಂಗ್ ಡ್ಯಾಡ್. ಕಾವೇರಿ, ಬೇಗ ಬಾ. ಹಾಯ್ ಅಂಕಲ್.
ಇಂಡಿಯಾಗೆ ಯಾವಾಗ ಬರ್ತಾ ಇದ್ದೀರಾ? I am coming soon, Prithvi. ಕಾವೇರಿ ಬಾ. ಬಾ. ಶಿ ಇಸ್ ಕಮಿಂಗ್ ಡ್ಯಾಡ್. ಕಾವೇರಿ, ಆದಿತ್ಯ ಅವರ ಅಪ್ಪ ಮಾತಾಡ್ತಿದ್ದಾರೆ, ಮಾತಾಡು. Aditya, ಹಾ ಡ್ಯಾಡ್. she is beautiful.